ಅಂದ್ರೂ ಈ ತರ ಹುಕ್ಕಿದ್ಯಾ ಹಿಂಗಿತ್ತು, ಹಾಕೊಂಡಿದ ತಕ್ಷಣ ಇಲ್ಲಿಂದ ಇಲ್ಲಿವರೆಗೂ ಹೊರಟೋಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 101. ಸೊ ಇವತ್ತಿಂದ ನನ್ನ ಲೈಫಲ್ಲಿ ಏನೇನು ತುಂಬ ಸ್ಪೆಷಲಾಗಿ ನಡೆಯಿತು ಅದನ್ನೆಲ್ಲ ನಾನು ಶೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಎಸ್ ಟುಡೇ ನನ್ನ ಫ್ಯಾಷನ್ ಡಿಸೈನಿಂಗ್ ಕರಿಯರ್ನ ಇಂಪಾರ್ಟೆಂಟ್ ಡೇ, ದಟ್ ಇಸ್ ಪೋರ್ಟ್ಫೋಲಿಯೋ ಡೇ. ಸೊ ಅದ್ರ ಪ್ರಿಪ್ರೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ನನಗೆ. ವೆರಿ ಫಸ್ಟ್ಲಿ ಫ್ಯಾಬ್ರಿಕ್ ಸೋರ್ಸಿಂಗ್. ನಾನೇನು ಡಿಸೈನ್ ಮಾಡಿದ್ದೀನೋ ಆ ಥರ ಫ್ಯಾಬ್ರಿಕ್ ಸಿಗೋದು ಇಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ತುಂಬ ಹುಡುಕಿದ ನಂತರ ನಾನು ಅಂದ್ಕೊಂಡಿದ್ದ ಫ್ಯಾಬ್ರಿಕ್ಕೇ ಸಿಕ್ತು. ನಮ್ಮ ಡಿಸೈನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಜೀವ ತುಂಬಿಸೋದಂದರೆ ಒಬ್ಬ ಟೇಲರೇನೆ. ನಾನು ಅಷ್ಟೇ ಒಂದು ಒಳ್ಳೆ ಟ್ಯಾಲೆಂಟೆಡ್ ಪ್ಲಸ್ ನನ್ನ ಡಿಸೈನ್ನ ಅರ್ಥ ಮಾಡ್ಕೊಳ್ಳೋಂಥ ಟೇಲರ್ನ ಹುಡುಕಿದೆ. ವೆರಿ ಫಾರ್ಚುನೇಟ್ಲಿ ನೆಲಮಂಗಲದ ಸೋಲ್ ಕುಟೋರ್ ಅನ್ನೋ ಜಾಗದಲ್ಲಿ ಅವ್ರು ಸಿಕ್ಕಿದ್ರು. ನಾನು ಹೆಂಗೆ ಅಂದ್ಕೊಂಡಿದ್ನೋ ಅದೇ ಥರ ಡ್ರೆಸ್ ಡಿಸೈನ್ ಆಯಿತು. ಸೊ ನೆಕ್ಸ್ಟ್ ಡೇ ಪೋರ್ಟ್ಫೋಲಿಯೋ ಡೇ, ತುಂಬ ಎಕ್ಸೈಟೆಡ್ ಆಗಿದ್ದೆ. ನೆಕ್ಸ್ಟ್ ದಿನ ಮೇಕಪ್ ಆರ್ಟಿಸ್ಟ್ ಮನೆಗೆ ಹೋಗಿ ಮಾಡೆಲ್ ಡ್ರೆಸ್ ಟ್ರೈ ಮಾಡಲಿ ಅಂತ ಹಾಕಿಸಿದಾಗ ವೆರಿ ಅನ್ಫಾರ್ಚುನೇಟ್ಲಿ ಮಾಡೆಲ್ ಡ್ರೆಸ್ ಹಾಕಿದ ತಕ್ಷಣ ರೈಟ್ ಸೈಡ್ ಪೂರ್ತಿ ಅರ್ತೋಯ್ತು. ನಂಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಮೇಕಪ್ ಆರ್ಟಿಸ್ಟ್ ಮಾಡೆಲ್ ಕೂಡ ವಿ ವರ್ ವೆರಿ ಟೆನ್ಸ್ಡ್. ಕೈಕಾಲು ಆಡ್ತಾಯಿಲ್ಲ. 1 hour ಇದೆ, ವಿ ವರ್ ರನ್ನಿಂಗ್ ಔಟ್ ಆಫ್ ಟೈಮ್. ಬಟ್ ಸ್ಟಿಲ್ ವಿ ಮ್ಯಾನೇಜ್ ಟು ಡೂ ಸಮಥಿಂಗ್. ಅದೇನಂದರೆ